Key highlights from the RBI's Financial Stability Report. Financial Stability Report. Recently, Reserve Bank of India released this report. It is a biannual report. Biannual report ಅಂತ ಹೇಳಿದ್ರೆ ವರ್ಷದಲ್ಲಿ 2 ಬಾರಿ ರಿಲೀಸ್ ಆಗುವಂತಹ ರಿಪೋರ್ಟ್. ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಜೂನ್ ಮತ್ತೆ ಡಿಸೆಂಬರ್ ಮಂತಿನಲ್ಲಿ ಈ ಒಂದು ರಿಪೋರ್ಟ್ ರಿಲೀಸ್ ಆಗುತ್ತೆ. ಸೊ ಕಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ನ ಕೊಡೋದು ಯಾತಕ್ಕೋಸ್ಕರ ಈ ರಿಪೋರ್ಟ್ ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಭಾರತದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಕಂಪ್ರಹೆನ್ಸಿವ್ ಅನಾಲಿಸಿಸ್ ಅಥವಾ ಕಂಪ್ರಹೆನ್ಸಿವ್ ಅಸೆಸ್ಮೆಂಟ್ ನ ಮಾಡಿಬಿಟ್ಟು ಈ ರಿಪೋರ್ಟ್ ನ ಕೊಡುತ್ತೆ. ಯಾವ್ದಾವ್ದನ್ನ ಕಾನ್ಸಂಟ್ರೇಟ್ ಮಾಡುತ್ತೆ ರಿಪೋರ್ಟ್ ನ ಕೊಡುವಾಗ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಹೆಲ್ತ್ ಆಗಿರ್ಬೋದು, ರೆಸಿಲಿಯನ್ಸ್ ಆಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ಯಾವ ರೀತಿ ಭಾರತ ತೊಂದರೆಗಳನ್ನ ಅನುಭವಿಸ್ತಾ ಇದೆ ಅನ್ನೋದ್ರ ಮೇಲೆ ರಿಪೋರ್ಟ್ ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಇದನ್ನ ರಿಲೀಸ್ ಮಾಡಿ ಯಾವ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಫಿನಾನ್ಷಿಯಲ್ ಸೆಕ್ಟರ್ ಗ್ಲೋಬಲಿ ಮತ್ತೆ ಡೊಮೆಸ್ಟಿಕಲಿ ನಡೀತಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ತಿಳಿಸ್ಕೊಡುತ್ತೆ. ಸೊ ಫಾರ್ ವಾಟ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್? ಭಾರತದ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಪ್ರಿಸರ್ವ್ ಮಾಡೋದಕ್ಕೆ ಮತ್ತೆ ಟ್ರಾನ್ಸ್ಪರೆನ್ಸಿ, ಪಬ್ಲಿಕ್ ಕಾನ್ಫಿಡೆನ್ಸ್ ಹಾಗೆ ಪಾಲಿಸಿ ಆಕ್ಷನ್ಸ್ ಗಳನ್ನ ಮಾಡೋದಕ್ಕೆ ಈ ಒಂದು ರಿಪೋರ್ಟ್ ಹೆಲ್ಪ್ ಮಾಡುತ್ತೆ ಗವರ್ಮೆಂಟ್. ವಿಚ್ ಇಸ್ ನಥಿಂಗ್ ಬಟ್ ಪ್ರಾಪರ್ ಆಗಿ ನಡೀತಿದ್ಯಾ ಫಿನಾನ್ಷಿಯಲ್ ಸಿಸ್ಟಮ್ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಎನ್ಶೂರ್ ಮಾಡೋದು ಈ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಸೊ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಲ್ಲಿ ಫೀಚರ್ಸ್ ಏನೇನು, ಈ ರಿಪೋರ್ಟಿನ ಫೀಚರ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಈಗ ರಿಲೀಸ್ ಆಗಿರುವಂತಹ ರಿಪೋರ್ಟ್ ಅಲ್ವಾ ಇದು. ಸೊ ರಿಲೀಸ್ ಆಗಿರೋದ್ರಿಂದ ಈಗ ಫೀಚರ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನ ಫೀಚರ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ಫೀಚರ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಜೂನ್ ಮತ್ತೆ ಡಿಸೆಂಬರ್ ಮಂತ್ ಅಲ್ಲಿ ರಿಲೀಸ್ ಮಾಡ್ತೇವೆ. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಅ ಬೈಆನ್ಯುಯಲ್ ರಿಪೋರ್ಟ್. ನಂತರ ಇಟ್ ಕವರ್ಸ್ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್. ಎಂಟೈರ್ ಇಸ್ ದ ಕೀ ವರ್ಡ್ ಹಿಯರ್, ಕರೆಕ್ಟ್? ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಎಲಿಮಿನೇಟ್ ಮಾಡ್ಬಿಡ್ತೀವಿ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ, ವಿಚ್ ಇನ್ಕ್ಲೂಡ್ಸ್ ಬ್ಯಾಂಕ್ಸ್, ನಾನ್ ಬ್ಯಾಂಕ್ ಫಿನಾನ್ಷಿಯಲ್ ಕಂಪನೀಸ್, NBFCs ಅಂತ ಹೇಳಿ ಕರಿತೀವಲ್ವಾ, ನಾನ್ ಬ್ಯಾಂಕ್ ಫಿನಾನ್ಷಿಯಲ್ ಕಂಪನೀಸ್ ಅದು, ಅಂಡ್ ಆಲ್ಸೋ ಕೋಆಪರೇಟಿವ್ ಬ್ಯಾಂಕ್ಸ್, ಬೇರೆ ಬೇರೆ ಬ್ಯಾಂಕ್ಸ್ ಗಳು, ಮತ್ತೆ ಅದರ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇದೆಲ್ಲದನ್ನು ಕೂಡ ಕವರ್ ಮಾಡುತ್ತೆ. ಯಾವುದು ಈ ಒಂದು ರಿಪೋರ್ಟ್ ಅಂದ್ರೆ ಫೀಚರ್, ಅದ್ರದ್ದು ಫೀಚರ್ ಏನು ಅಂತ. ನಂತರ ಅಸೆಸ್ಮೆಂಟ್ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಯಾವ ಬ್ಯಾಂಕ್ ಮೇಲೆ ಎಷ್ಟು ಸ್ಟ್ರೆಸ್ ಇದೆ, ಬ್ಯಾಂಕ್ ಮೇಲೆ ಸ್ಟ್ರೆಸ್ ಹೇಗೆ ಕ್ರಿಯೇಟ್ ಆಗತ್ತೆ, ಹೇಗೆ ಅಂತ ಹೇಳಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇರುತ್ತೆ. ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಏನಾದ್ರು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಇದ್ರೆ ಆ ಬ್ಯಾಂಕು ವರ್ಕ್ ಮಾಡೋದಕ್ಕೆ ಸ್ಟೇಬಲ್ ಇರಲ್ಲ. ಸೊ ಅದಕ್ಕೆ ಬ್ಯಾಂಕಿಗೆ ಯಾವ ತರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಯಾವ ತರ ಇದೆ ಅನ್ನೋ ಸ್ಟ್ರೆಸ್ ಅನಾಲಿಸಿಸ್ ಮಾಡೋದು ಕೂಡ ಈ ಒಂದು ರಿಪೋರ್ಟ್. ಭಾರತದ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ಅಫೆಕ್ಟ್ ಆಗೋದನ್ನ ಬೋತ್ ಡೊಮೆಸ್ಟಿಕ್ ಮತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಇವ್ಯಾಲ್ಯೂಯೇಟ್ ಮಾಡಿ ಇದರಿಂದ ಭಾರತದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಆಗುವಂತಹ ಪರಿಣಾಮವನ್ನ ತಪ್ಪಿಸೋದು ಕೂಡ ಈ ರಿಪೋರ್ಟ್. ಸೊ ಅದಕ್ಕೋಸ್ಕರನೇ ಸ್ಟ್ರೆಸ್ ಅನಾಲಿಸಿಸ್ ಅನ್ನ ಮಾಡೋದು. ಹಾಗೆಯೇ ಯಾವ ಬ್ಯಾಂಕ್ಗಳು ಅಡ್ವರ್ಸ್ ಎಕನಾಮಿಕ್ ಕಂಡೀಷನ್ ಅಲ್ಲಿ ವಿತ್ಸ್ಟ್ಯಾಂಡ್ ಆಗುತ್ತೆ. ಇವಾಗ ಸ್ಟ್ರೆಸ್ ಅನಾಲಿಸಿಸ್ ನ ಮಾಡಿದ್ಮೇಲೆ ಯಾವ ಬ್ಯಾಂಕಿಗೆ ಎಷ್ಟು ವಿತ್ಸ್ಟ್ಯಾಂಡ್ ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಎಷ್ಟು ವಿತ್ಸ್ಟ್ಯಾಂಡ್ ಆಗುತ್ತೆ ಅಂತ ಗೊತ್ತಾಗತ್ತಲ್ವಾ, ಅದ್ರ ಮೇಲೆ ಆ ಬ್ಯಾಂಕಿನ ಎಬಿಲಿಟಿ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರನೇ ಸ್ಟ್ರೆಸ್ ಟೆಸ್ಟ್ ಅನ್ನ ಮಾಡ್ಲಾಗತ್ತೆ. ಯಾವ ರೀತಿಯ ಸ್ಟ್ರೆಸ್ ಅಂದ್ರೆ ನಾನು ಆಗ್ಲೇನೆ ಹೇಳಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗೋದು, ಅದ್ರ ಜೊತೆಗೆ ಕ್ರೆಡಿಟ್ ಸ್ಟ್ರೆಸ್ ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಕ್ರೆಡಿಟ್ ಶಾಕ್ಸ್ ಆಗ್ತಿರುತ್ತೆ, ಕರೆಕ್ಟ್ ಅಲ್ವಾ? ಇದೆಲ್ಲದನ್ನು ಕೂಡ ಟೆಸ್ಟ್ ಮಾಡೋದು ಈ ಒಂದು ರಿಪೋರ್ಟ್. ಅಷ್ಟೇ ಅಲ್ಲ, ಭಾರತದ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಪಾಲಿಸಿಯನ್ನ ತಗೊಂಡ್ಬಂದ್ರೆ ಒಳ್ಳೇದು ಅನ್ನೋದನ್ನು ಕೂಡ ಗೈಡ್ಲೈನ್ಸ್ ಕೊಡೋದು ಈ ರಿಪೋರ್ಟ್. ನಂತರ 2025 ಜೂನ್ ಅಲ್ಲಿ ರಿಲೀಸ್ ಆಗಿರೋ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ತಾ ಬರೋಣ. ಸೊ ಫಿನಾನ್ಷಿಯಲ್ ಇಯರ್ 2026 ಅಲ್ಲಿ 6.5% GDP ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಭಾರತದ ಗ್ಲೋಬಲ್ ಗ್ರೋತ್ ಪೊಸಿಷನ್ ಅಲ್ಲಿ ತನ್ನದೇ ಸ್ಥಾನವನ್ನ ಇನ್ನೂ ಕೂಡ ಕಾಪಾಡ್ಕೊಂಡ್ ಬಂದಿದೆ ಅಂತ ಹೇಳಲಾಗ್ತದೆ. ಗ್ಲೋಬಲಿ ಏನೇ ಚಾಲೆಂಜಸ್ ಬಂದ್ರೂ ಕೂಡ ಭಾರತ ತನ್ನ ನಿಲುವನ್ನು ತಾನು ಕಾಯ್ದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್,
ಮ್ಯಾಕ್ರೋ ಎಕನಾಮಿಕ್ ಫಂಡಮೆಂಟಲ್ಸ್ ಹಾಗೂ ಪಾಲಿಸಿ ಕೂಡ ಅಂದ್ರೆ ಡೊಮೆಸ್ಟಿಕ್ ಪಾಲಿಸಿ ಕೂಡ ಹೆಲ್ಪ್ ಮಾಡ್ತಿದೆ. ಇನ್ನ GDP ಗ್ರೋತ್ ನ ನಾವು ನೋಡ್ಕೊಂಡ್ರೆ ಫಿನಾನ್ಷಿಯಲ್ ಇಯರ್ 2026 GDP ಅನ್ನ ನೋಡ್ಕೊಂಡ್ರೆ ಇಲ್ಲಿ 6.5% GDP ನ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು RBI ಅನೌನ್ಸ್ ಮಾಡಿದೆ. ಸೊ ಇದರಿಂದ RBI ಆಸ್ಪಿರೇಷನ್ ಗೆ ಒಂದು ಕಡೆಯಿಂದ ಮೂವ್ ಆಗ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಅಂಡ್ ಆಲ್ಸೋ ಇಲ್ಲಿ 6.5% ಏನಿದೆ ಅದು RBI ಆಸ್ಪಿರೇಷನ್ಸ್ ಗಿಂತ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ರೀಸನ್ ಕೂಡ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ ಗ್ಲೋಬಲಿ ಏನ್ ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ ಆಗ್ತಿದೆ ಅಂಡ್ ಆಲ್ಸೋ ಗ್ಲೋಬಲ್ ಅನ್ಸರ್ಟನಿಟೀಸ್ ಏನ್ ಕ್ರಿಯೇಟ್ ಆಗ್ತಿದೆ, ಇದರಿಂದ GDP ಕಡಿಮೆ ಆಗ್ತಿದೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಇನ್ಫ್ಲೇಷನ್ ಕೂಡ ಅಂಡರ್ ಕಂಟ್ರೋಲ್ ಎಲ್ಲ ಇದೆ. ಬಿಕಾಸ್ ಇನ್ಫ್ಲೇಷನ್ ಬಂದ್ಬಿಟ್ಟು 4% ±2% ಇರಬೇಕು. ಈಗ 2.8% ಇದೆ. ಸೊ ಇದರಲ್ಲಿ ಗೊತ್ತಾಗಿರೋದೇನು, ಇನ್ಫ್ಲೇಷನ್ ಕೂಡ ಅಂಡರ್ ಕಂಟ್ರೋಲ್ ಇದೆ ಅಂತ ಹೇಳ್ಬಿಟ್ಟು. ಇನ್ನ ರಿಸ್ಕ್ ಟು ಇಂಡಿಯಾಸ್ ಗ್ರೋತ್, ರಿಸ್ಕ್ ನ ನಾವು ನೋಡ್ಕೊಂಡ್ರೆ ಎಕ್ಸ್ಟರ್ನಲ್ ರಿಸ್ಕ್ ಏನೇನಾಗ್ತಿದೆ ಇವಾಗ, ಯುನೈಟೆಡ್ ಸ್ಟೇಟ್ಸ್ ತಾರೀಫ್ ನ ಜಾಸ್ತಿ ಮಾಡಿದೆ, ಗ್ಲೋಬಲ್ ಟ್ರೇಡ್ ಫ್ರಾಗ್ಮೆಂಟೇಶನ್ಸ್ ಆಗ್ತಿದೆ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಿದೆ, ಗ್ಲೋಬಲ್ ಕ್ಲೈಮೇಟ್ ಶಾಕ್ಸ್ ಕ್ರಿಯೇಟ್ ಆಗ್ತಿದೆ. ಇದೆಲ್ಲ ಭಾರತದ ಫಿನಾನ್ಷಿಯಲ್ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ. ಅಷ್ಟೇ ಅಲ್ಲ, ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಆಗಿದೆ. ಅದರಿಂದ ಗ್ಲೋಬಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಭಾರತದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಥ್ರೆಟ್ ಆಗ್ತಾ ಇದೆ. ನೆಕ್ಸ್ಟ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ಕ್ಯಾಪಿಟಲ್ ಬಫರ್ಸ್ ಇದೆ ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಲೋ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂಡ್ ಆಲ್ಸೋ ಹೆಲ್ದಿ ಪ್ರಾಫಿಟಬಲ್ ಮತ್ತೆ ಅರ್ನಿಂಗ್ಸ್ ಆಗ್ತದೆ. RBI ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದೆ. ಆಗ್ಲೇ ಹೇಳಿದೆ ಸ್ಟ್ರೆಸ್ ಟೆಸ್ಟ್ ನ ಯಾಕೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಚರ್ ಅಲ್ಲಿ. ಸೊ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದೆ. ಈ ಟೆಸ್ಟ್ ನ ಮೂಲಕ ತಿಳಿದಿರೋದೇನು ಅಂತ ಹೇಳಿದ್ರೆ ಬ್ಯಾಂಕ್ಸ್ ಮತ್ತೆ NBFCs ಅಡೆಕ್ವೇಟ್ ಕ್ಯಾಪಿಟಲ್ಸ್ ಗಳನ್ನ ಹೊಂದಿವೆ. ಆ ಅಡೆಕ್ವೇಟ್ ಕ್ಯಾಪಿಟಲ್ ಅಲ್ಲಿ ಈವನ್ ಅಂಡರ್ ಅಡ್ವರ್ಸ್ ಸಿನಾರಿಯೋ, ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಅಡ್ವರ್ಸ್ ಸಿನಾರಿಯೋ ಬಂದ್ರೂ ಕೂಡ ವರ್ಕ್ ಮಾಡುವಂತಹ ಎಬಿಲಿಟಿ ಬ್ಯಾಂಕ್ ಗಳಿಗೆ ಇದೆ. ಈವನ್ ಮ್ಯೂಚುವಲ್ ಫಂಡ್ಸ್ ಹಾಗೆ ಕಾರ್ಪೊರೇಷನ್ಸ್ ಇದೆಲ್ಲದೂ ಕೂಡ ಪ್ರಾಪರ್ ಆಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ರೆಸಿಲಿಯನ್ಸ್ ನ ಈ ರಿಪೋರ್ಟ್ ಮೂಲಕ ಭಾರತ ತಿಳಿಸ್ತಿದೆ. ವೆನ್ ಇಟ್ ಕಮ್ಸ್ ಟು ಇನ್ಶೂರೆನ್ಸ್ ಸೆಕ್ಟರ್, ಇನ್ಶೂರೆನ್ಸ್ ಕೂಡ ಸಾಲ್ವೆನ್ಸಿ ರೇಷಿಯೋನ ಥ್ರೆಶೋಲ್ಡ್ ಲಿಮಿಟ್ ಗಿಂತ ಮಿನಿಮಮ್ ಅಲ್ಲೇ ಮೇಂಟೈನ್ ಮಾಡ್ತದೆ. ಮಿನಿಮಮ್ ಥ್ರೆಶೋಲ್ಡ್ ಲಿಮಿಟ್ ಅನ್ನ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ ಟೆಸ್ಟ್ ಗಳನ್ನ ನಾವು ನೋಡ್ಕೊಂಡ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಸ್ಟ್ರಾಂಗ್ ಹೆಲ್ತ್ ಮಲ್ಟಿ ಡೆಕೆಡಲ್ ಲೋ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ NBFCs ಅಲ್ಲೂ ಕೂಡ ಬೇಕಾದಷ್ಟು ಕ್ಯಾಪಿಟಲ್ಸ್ ಗಳನ್ನ ಹೊಂದಿದೆ. ಅಷ್ಟೇ ಅಲ್ಲ, ಕಾರ್ಪೊರೇಟ್ ಸೆಕ್ಟರ್ಸ್ ಕೂಡ ಹೆಲ್ದಿ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದೆ. ಇದು ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ ಅಲ್ಲಿ ಮಾಡಿರುವಂತಹ ಟೆಸ್ಟ್. ನೆಕ್ಸ್ಟ್ ಗ್ಲೋಬಲ್ ಕಂಟೆಕ್ಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ನಾವು ನೋಡ್ಕೊಂಡ್ರೆ ನಿಯರ್ ಟರ್ಮ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರೈಸ್ ಅನ್ನ ನೋಡ್ಬೋದಾಗತ್ತೆ. ಹಾಗೆ 2025 ಏಪ್ರಿಲ್ ನಾವು ನೋಡ್ಕೊಂಡ್ರೆ ಅಸೆಟ್ ಪ್ರೈಸ್ ಸೆನ್ಸಿಟಿವಿಟಿ ಮತ್ತೆ ವಲ್ನರಬಿಲಿಟಿ ಜಾಸ್ತಿ ಆಗುತ್ತೆ ಏಪ್ರಿಲ್ ಅಲ್ಲಿ. ಯಾತಕ್ಕೋಸ್ಕರ, ರೀಸನ್ ಏನು ಅಂತ ಹೇಳಿದ್ರೆ ಹೈ ಪಬ್ಲಿಕ್ ಡೆಟ್, ಟೆಕ್ನಾಲಜಿ ಡಿಸ್ರಪ್ಷನ್ಸ್ ಆಗ್ತಿತ್ತು, ಕ್ಲೈಮೇಟ್ ಚೇಂಜ್ ಆಗಿರೋದು ಮತ್ತೆ ಕಾನ್ಫ್ಲಿಕ್ಟ್ಸ್ ಗಳು ಜಾಸ್ತಿ ಆಗ್ತಿತ್ತು. ಇದು ಮೇಜರ್ ರೀಸನ್ ಡಿಸ್ಟರ್ಬ್ ಆಗಿರೋದಕ್ಕೆ. ಇನ್ನು ಸಿಸ್ಟಮ್ಯಾಟಿಕ್ ರಿಸ್ಕ್ ಮತ್ತೆ ಪರ್ಸೆಪ್ಷನ್ಸ್ ನಾವು ನೋಡ್ಕೊಂಡ್ರೆ ಇಟ್ ಹ್ಯಾಸ್ ಅ ಮೀಡಿಯಂ ಟು ಸ್ಟೇಬಲ್ ಲೆವೆಲ್ ಅಂತಂದ್ರೆ ಬೆಟರ್ ಏನೆ. ಎಲ್ಲಾ ಮೇಜರ್ ರಿಸ್ಕ್ ಕೆಟಗರೀಸ್ ನ ಮೀಡಿಯಂ ರಿಸ್ಕ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಲಾಗಿದೆ ಇದರಲ್ಲಿ. ಹಾಗೆ 92% ರೆಸ್ಪಾಂಡೆಂಟ್ಸ್ ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ. ದಿಸ್ ಇಸ್ ದ ಮೇಜರ್ ಥಿಂಗ್ ವಿ ಕ್ಯಾನ್ ಐಡೆಂಟಿಫೈ. 92% ಗ್ಲೋಬಲ್ ರೆಸ್ಪಾಂಡರ್ಸ್ ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ನಂಬಿಕೆಯನ್ನ ಇಟ್ಟು ಇನ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ನಮ್ಮ ಭಾರತದ್ದು ಮೀಡಿಯಂ ಟು ಸ್ಟೇಬಲ್ ಲೆವೆಲ್ ಅಲ್ಲಿ ಇದೆ, ಹಾಗಾಗಿ ರಿಸ್ಕ್ ಕೂಡ ಕಡಿಮೆ ಇದೆ. ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಭಾರತ ತನ್ನ ಫಿನಾನ್ಷಿಯಲ್ ಸಿಸ್ಟಮ್ ನ ಕಾಪಾಡ್ಕೊಂಡ್ ಬಂದಿದೆ. ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ನೋಡ್ಕೊಂಡ್ರೆ ಬೇರೆ ಬೇರೆ ಕಂಟ್ರೀಸ್ ಗಳು ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಥವಾ ಫಿನಾನ್ಷಿಯಲ್ ರಿಸ್ಕ್, ಪಾವರ್ಟಿ ಜಾಸ್ತಿ ಆಗ್ತಿದೆ. ಇಂದಿನ ವಿಡಿಯೋಸ್ ಅಲ್ಲಿ ನಾವು ನೋಡ್ಕೊಂಡಿದ್ವಿ ಪಾವರ್ಟಿ ರೆಡ್ಯೂಸ್ ಆಗಿದೆ ಅಂತ.
ಕರೆಕ್ಟ್ ಅಲ್ವಾ? ಸೊ ಪಾವರ್ಟಿ ರೆಡ್ಯೂಸ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಇದರಿಂದ ಭಾರತದಲ್ಲಿ ಎಕನಾಮಿಕಲ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ. ಈ ರೀತಿಯ ಸ್ಟೆಪ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಹಾಗೆಯೇ ಗ್ಲೋಬಲಿ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ರಿಸ್ಕ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ವಲ್ನರಬಿಲಿಟಿ ಇದೆಲ್ಲದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ತಾ ಬಂದ್ರೆ ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ ತುಂಬಾನೇ ಸ್ಟೇಬಲ್ ಆಗಿರುತ್ತೆ. ಇದು ಈ ಒಂದು ರಿಸ್ಕ್ ಇದು ಈ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈಗ ರಿಲೀಸ್ ಆಗಿರುವಂತಹ ಕೀ ಫೀಚರ್ಸ್ ಬಗ್ಗೆ ಮತ್ತೆ ಅಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಬಗ್ಗೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ದು ಅಂತ, ಅಥವಾ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಪ್ರಕಾರ ಭಾರತ ಯಾವ ರಿಸ್ಕ್ ಅಲ್ಲಿ ಇದೆ, ಮೀಡಿಯಂ ಟು ಸ್ಟೇಬಲ್. ಸೊ ಇದೆಲ್ಲದೂ ಕೂಡ ಗೊತ್ತಿರಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.